ಏನು ಸಂಪತ್ತಿನ ಮಹತ್ವ ಎಷ್ಟದ ಹೇಳಿ, ಎಲ್ಲದ ಹೇಳಿ? ಭೂಮಿಯೇ ಸಂಪತ್ತು. ಇಲ್ಲ ಅಂದರೆ ಬದುಕು ಹೇಗೆ? ಈಗದಲ್ಲ, ನಿಮ್ಮ ಮನೆಗೆ ಹೋಗ್ರಿ, ಅಡುಗೆ ಮನೆ ಶ್ರೀಮಂತಿದ್ರೆ ಇಲ್ಲೇ ಅದು ಶ್ರೀಮಂತಿದ್ರೆ ಇವ ಸಂತೋಷಿ. ಅದ ಪೂರ್ಣ ಬಂದಾಗಿ ಕೀಲಿ ಹಾಕಿದ್ರು ಅಂದರೆ ಮುಗಿ. ಯಾವಾಗ ಬಾಗಿಲು ತೆಗೀತದೆ, ಒಳಗೆಲ್ಲ ಪದಾರ್ಥಗಳು ಇರ್ತಾವ, ಆವಾಗ ಮನುಷ್ಯ ಶ್ರೀಮಂತ. ಹಿಂಗೆ ಬದುಕಬೇಕು ಮನುಷ್ಯ. ಆಹಾರಕ್ಕೆ ಕೊರತೆ ಇರಬಾರದು, ನೀರಿಗೆ ಕೊರತೆ ಇರಬಾರದು, ಪ್ರಕಾಶಕ್ಕೆ ಬೆಳಕಿಗೆ ಕೊರತೆ ಇರಬಾರದು, ಗಾಳಿಗೆ ಕೊರತೆ ಇರಬಾರದು, ಜನರ ಪ್ರೇಮಕ್ಕೆ ಕೊರತೆ ಇರಬಾರದು. ಇವು 5 ಸಂಪತ್ತುಗಳು. ನಿಜವಾದ ಸಂಪತ್ತುಗಳಿವೆ. ಯಾರು ಶ್ರೀಮಂತರು ಹೇಳಿ? ಯಾರ ಮನೆಯೊಳಗೆ ಆತಿಥ್ಯಕ್ಕೆ ಅವಕಾಶ ಅದ, ಆನಂದವಾಗಿ ಆತಿಥ್ಯ ಕೊಡಬಲ್ಲರೋ ಅವರು ಶ್ರೀಮಂತರು. ಯಾರ ಮನೆಗೆ ಒಬ್ಬ ಮನುಷ್ಯ ಬಂದರೆ ಒಂದು ಬೊಗಸೆ ನೀರ ಸಿಕ್ಕೀತೋ ಅವರು ಶ್ರೀಮಂತರು. ಹೇಳಿ, ಯಾರು ಶ್ರೀಮಂತರು? ಒಬ್ಬ ಹುಡುಗ ಇದ್ದ, ಅರಣ್ಯದ ಭಾಗ ಅದು. ಅಲ್ಲಿ ಒಂದು ದಾರಿ ಹೋಗ್ತಿತ್ತು. ಆ ಹುಡುಗ, ಆತ ಮತ್ತು ಆತನ ತಾಯಿ ಒಂದು ಸಣ್ಣ ತೋಟ ಮಾಡಿದ್ರು. ಅರಣ್ಯದ ದಾರಿಯೊಳಗೆ, ಅರಣ್ಯಕ್ಕೆ ಹೋಗೋ ದಾರಿಯೊಳಗೆ ಒಳ್ಳೆ ಸುಂದರವಾದ ಸಣ್ಣ ತೋಟ, 1 ಎಕರೆದಷ್ಟು. ಏನು ಹಣ್ಣುಗಳು ಎಲ್ಲ, ಒಂದು ಸಣ್ಣ ಗುಡಿಸಲ, ಸಣ್ಣದೇ ತೋಟ. ಇಬ್ಬರು ಮಸ್ತಾಗಿದ್ದರು. ಅವ್ರದ್ದು ವೈಶಿಷ್ಟ್ಯ ಅಂದರೆ, ಆ ಹುಡುಗ ಏನು ಮಾಡ್ತಿದ್ದ, ಹಾದಿಗೆ ಯಾರಾದರೂ ಬರ್ತಿದ್ರೆ ಕರಿತಿದ್ದ. ಕರೆದು ಒಂದು ಹಣ್ಣನ್ನು ಕೊಡ್ತಿದ್ದ. ಇದನ್ನು ತಿಂದು ನೋಡಿ ಎಷ್ಟು ಚೆನ್ನಾಗಿದೆ. ಬಂದವರೆಲ್ಲ ಆ ಹುಡುಗನ್ನ ನೆನೆಸಿ ಸಂತೋಷ ಪಡ್ತಿದ್ರು. ಒಂದು ಹಣ್ಣ ರುಚಿ ನೋಡಿ ಊರು ತುಂಬ ಹುಡುಗನ ಪ್ರಚಾರ ನಡೆದಿತ್ತು. ಮುಂದಿನ ಊರಾಗ ಹೆಂಗಿರಬೇಕು? ಯಾಕೆಂದರೆ ಏನೂ ಕೊಟ್ಟಿದ್ದಿಲ್ಲವ, ಬರೇ ಒಂದು ಹಣ್ಣು. 100 ಗಿಡಗಳು, ಒಂದು ಹಣ್ಣ. ಹೋಗೋರಿಗೆ ಬರೋರಿಗೆ. ಒಂದು ಸಲ ಏನಾಯ್ತು ಅಂದರೆ, ಒಬ್ಬ ರಾಜ ಬಂದ. ರಾಜ ಅವ ಹೋಗ್ತಾ ಇದ್ದ, ಹುಡುಗ ಬಂದ. ನನ್ನ ಹತ್ತಿರ ನೀರದ, ನನ್ನ ಹತ್ತಿರ ಹಣ್ಣದ, ಬಹುತರ ನಿಮ್ಮ ಹತ್ತಿರ ಹಸಿವದ, ನೀರಡಿಕೆದ, ಬರ್ತೀರಿ ಏನೋ ಅಂದ. ಕೇಳೋ ರೀತಿ ಹೆಂಗೆ? ನಿಮ್ಮಲ್ಲಿ ಹಸಿವ, ನನ್ನಲ್ಲಿ ಹಣ್ಣು. ನಿಮ್ಮಲ್ಲಿ ನೀರಡಿಕೆ, ನನ್ನಲ್ಲಿ ನೀರ. ಅದು ಬಿಸಿಲುಗಾಲ ನಡೆದು ಹೋಗುವಂಥ ಯಾತ್ರಿಕರು ದಾರಿಯೊಳಗೆ ಈತ ಅಲ್ಲಿ. ಆವಾಗ ಮಹಾರಾಜ ಹೊರಟಿದ್ದ ಕುದುರೆ ಮೇಲೆ, ಸಾರೋಟ್ ಇದೇನು ಗಾಡಿ ಮೇಲೆ ಹೊರಟಿದ್ದ. ಅಲ್ಲಿಗೆ ಬಂದು ಈ ಹುಡುಗ ನಿಂತು ನಮಸ್ಕಾರ ಮಾಡಿ ಹೇಳ್ದ, ಮಹಾನುಭಾವರೇ, ಬಹಳ ದೂರಿಂದ ಬಂದಂಗೆ ಕಾಣಿಸ್ತದೆ, ಒಂದಿಷ್ಟು ಕೆಳಗಿಳಿರಿ, ಒಂದಿಷ್ಟು ಹಣ್ಣ ಹಂಪಲ ಅಂದ. ಆವಾಗ ಮಹಾರಾಜಿಗೆ ಬಹಳ ಸಂತೋಷ ಆಯಿತು. ಕೆಳಗಿಳಿದ. ಅವನಿಗೂ ಹಸಿವಾಗಿತ್ತು. ಬಿಸಿಲಲ್ಲಿ ನೀರಡಿಸಿದ್ದ. ಮಹಾರಾಜ ಹೋಗಿ ಒಂದು ಕಟ್ಟೆ ಮೇಲೆ ಗಿಡದ ಕೆಳಗೆ ಕೂತ. ಹುಡುಗ ಚಲೋ 2 ಹಣ್ಣು ತಂದು ಕೈಯೊಳಗಿಟ್ಟು ಒಂದು ಬಟ್ಲ ನೀರು ತಂದು ಇಟ್ಟ. ಏನು ಮಹಾರಾಜನಿಗೆ ಸಂತೋಷ ಆಯಿತು. ಆವಾಗ ಮಹಾರಾಜ ಹೇಳ್ದ, ನನಗೆ ಬಹಳ ಆನಂದ ಆಗ್ಯದ, ಹೇಳು ನಿನಗೇನು ಬೇಕು ಹೇಳು.
ಆವಾಗ ಹುಡುಗ ಹೇಳ್ತಾನೆ, ಬೇಡುವಷ್ಟು ಬಡವ ನಾನಲ್ಲ. ನನ್ನ ಗುಡಿಸಲದ. ಮಹಾರಾಜ ಹೇಳ್ತಾನೆ, ಏನು ಬರೇ ಗುಡಿಸಲ ನಿಂದ, ಇಲ್ಲೇನದ ಶ್ರೀಮಂತ ಆಗೋದಕ್ಕಾಗಿ ಅಂತ. ಏನಿಲ್ಲ ಮಹಾರಾಜರೇ, ಕೊಡೋವಷ್ಟು ಅದ ಅಲ್ಲ, ಇದ ಶ್ರೀಮಂತಿಕೆಯ ಲಕ್ಷಣ. ಯಾರೂ ಅಲ್ಲನ್ನೋದಿಲ್ಲ, ಅಂಥ ವಸ್ತು ನನ್ನಲ್ಲದ ಮಹಾರಾಜನೇ. ನಾನು ಸುಮ್ಮನೆ ಅಂದದ್ದಕ್ಕಾಗಿ ನೀ ಕೆಳಗಿಳದಿ. ಆ ಬಳಿಕ ನನ್ನ 2 ಹಣ್ಣುಗಳನ್ನು ನೀನು ಸ್ವೀಕಾರ ಮಾಡಿದೆ. ಬಹುತರ ರಾಜರು ಯಾರ ಮನೆಯಲ್ಲೂ ಏನೂ ತಿನ್ನೋದಿಲ್ಲ, ಅವರಿಗೆ ರಾಜರೇ ಆಮಂತ್ರಣ ಕೊಡಬೇಕು. ನಾನೇನು ಆಮಂತ್ರಣ ಕೊಟ್ಟಿಲ್ಲ. ಗುಡಿಸಲ ನೀವಾಗೆ ಬಂದು ಗಿಡದ ಕೆಳಗೆ ಕೂತು, ಇನ್ಯಾವಾಗ ಗಿಡದ ಕೆಳಗೆ ಕೂತವರು ಕಲ್ಲಿನ ಮೇಲೆ, ನೀವು ಸಿಂಹಾಸನ ಮೇಲೆ ಕೂತವರು. ಅಂಥವ್ರು ನನ್ನ ಗುಡಿಸಲದಾಗ, ಗುಡಿಸಲ ಎದರ ಕಲ್ಲ ಮೇಲೆ ಕೂತೀರಿ ಎಲ್ಲ, ನಾನೆಷ್ಟು ಸರಿವಂತ ಇರಬೇಡ. ಸಿರಿವಂತಿಕೆ ಅಂದ್ರೆ ನಮ್ಮದು ತಪ್ಪು ತಿಳುವಳಿಕೆ. ಯಾವುದು ಸಿರಿವಂತಿಕೆ? ಕೊಡುವಷ್ಟು ತ್ರಾಣ. ನಾನು ಕೊಡಬಲ್ಲೆ, ಇದು ಶ್ರೀಮಂತಿಕೆ. ನನಗೆ ನೀವು ಕೊಡಿರಿ, ಇದು ಬಡತನ. ಸರಳಲ್ಲಿ ಎಷ್ಟು ಸುಲಭ. ಒಬ್ಬರು ನಿಮಗೆ ಪರಿಚಯ, ರಾಕ್ ಫೆಲ್ಲರ್ ಅಂತ ಒಬ್ಬ ಮಹಾನುಭಾವ, ಭಾರೀ ಶ್ರೀಮಂತ ಜಗತ್ತಿನಲ್ಲಿ, ಬಹಳ ದೊಡ್ಡ ಸಿರಿವಂತ ಆಗಿ ಹೋದ ರಾಕ್ ಫೆಲ್ಲರ್. ಆದರೆ ಬಡವರಂತೆ ಬದುಕ್ತಿದ್ದ, ಬಡವರಂತೆ ಬದುಕ್ತಿದ್ದ. ಆವಾಗ ಬಟ್ಟೆಗಳು ಹರಿದ ಬಟ್ಟೆ ಹಾಕ್ತಿದ್ದ, ಹರಿದ ಕೋಟ. ಬಹಳ ವರ್ಷಗಳಿಂದ ಅವರು ತಂದೆ ಕೊಟ್ಟ ಕೋಟ ಹಂಗೆ ಹಾಕ್ಕೊಂಡು ತಿರುಗಾಡ್ತಿದ್ದ. ಅವನ ಸೆಕ್ರೆಟ್ರಿ, ದೊಡ್ಡ ಆಫೀಸ್ ಅವರು, ಕೋಟ್ಯಂತರ ಸಂಪತ್ತು, ಎಲ್ಲ ವ್ಯವಹಾರಗಳು. ಆದರೆ ಈ ಮನುಷ್ಯ ಹಿಂಗೆ. ಆವಾಗ ಕೇಳ್ತಾನೆ ಆತ, ಸೆಕ್ರೆಟ್ರಿ ಕೇಳ್ತಾನೆ, ಮಹಾನುಭಾವರೇ ನೀವು ಜಗತ್ತಿನ ಸಿರಿವಂತರು ಹೀಗೇಕೆ ಅಂತ ಕೇಳ್ತಾನೆ. ಅವರು ಹೇಳ್ತಾರೆ, ಹಿಂಗೆ ಆಗಿದ್ದರಿಂದಲೇ ನಾ ಸಿರಿವಂತ. ನಾನು ಹರಕ್ಕೆ ಹಾಕಿದರೂ ಶ್ರೀಮಂತನೇ, ಚಲೋದು ಹಾಕಿದರೂ ಶ್ರೀಮಂತನೇ. ನನಗೆ ಬಡವಂತ ಯಾರಂತಾರೆ? ಯಾರಂತಾರೆ? ನಾನು ಕೊಡೋದು ಹಾಕೋದಲ್ಲ. ರಾಕ್ ಫೆಲ್ಲರ್ನ ಹೆಸರು ಬಹಳ ಪ್ರಸಿದ್ಧ. ಕೊಡೋದಂದರೆ ಕೊಡೋ, ಅಷ್ಟು ಪ್ರಸಿದ್ಧ ರಾಕ್ ಫೆಲ್ಲರ್. ಅವ ಹೇಳ್ತಾನೆ, ಐ ಆಮ್ ಎ ಮಿಲಿಯನಿಯರ್ ಆ್ಯಂಡ್ ಇಟ್ ಈಸ್ ಮೈ ರಿಲಿಜನ್. ನಾನು ಲಕ್ಷಾಧೀಶ, ಇದು ನನ್ನ ಧರ್ಮ. ಯಾಕೆ? ದುಡಿದು ಗಳಿಸಿ ಸಂಪಾದಿಸಿ ಸಂಗ್ರಹಿಸಿದ್ದೇನೆ, ನನಗಾಗಿ ಅಲ್ಲ, ಜಗತ್ತಿಗಾಗಿ. ಜಗತ್ತಿಗಾಗಿ. ಇದು ಸಂಪತ್ತು, ಇದು ಅಸ್ಥೇಯ. ನನಗಂತಲ್ಲ, ಇಡೀ ಜಗತ್ತಿ. ರಾಕ್ ಫೆಲ್ಲರ್ ದೊಡ್ಡ ದಾನಿ ಮನುಷ್ಯ, ಬಹಳ ದೊಡ್ಡ ದಾನಿ. ರಾಕ್ ಫೆಲ್ಲರ್ ಇನ್ಸ್ಟಿಟ್ಯೂಟ್ಗಳದಾವ ಜಗತ್ತಿನಲ್ಲಿ, ಚಾರಿಟೇಬಲ್ ಟ್ರಸ್ಟ್ಗಳದಾವ. ಆ ಮನುಷ್ಯ ಹಾಗೆ. ನಾನು ಕಡಿಮೆ ಬಳಸೋದು, ಹೆಚ್ಚು ಉಳಿಸೋದು, ಜಗತ್ತನ್ನು ಸುಂದರವಾಗೋದಕ್ಕಾಗಿ, ಜಗತ್ತು ಸುಂದರ ಆಗೋದಕ್ಕಾಗಿ ನನ್ನ ದುಡಿಮೆಯನ್ನು ಬಳಸೋದು. ಎಷ್ಟು ಮಸ್ತಾಗಿ ಹಾಗೆ ಬಳಸು. ಇನ್ನೊಬ್ಬ ಬರ್ನಾರ್ಡ್ ಶಾ ಅಂತಾಗಿ ಹೋದರು. ಬಹಳ ದೊಡ್ಡ ಸಾಹಿತಿ, ಬಹಳ ದೊಡ್ಡ ಸಾಹಿತಿ. ಜಗತ್ತು ಅವರನ್ನು ಬಹಳ ಗೌರವಿಸ್ತದೆ.
ಅವರು ಎಷ್ಟು ಮಸ್ತ್ ಹೇಳ್ತಾರೆ, ಎಷ್ಟು ಚಲೋ ಮಾತು ಹೇಳಿ. ಅವ್ರಂತಾರೆ, ನಾನು ಈ ಸಂಪತ್ತು ಹೆಂಗಿರ್ತದಂದ್ರೆ ಕೈಕಾಲಿದ್ದಂಗೆ ಇರ್ತಾವ. ಕೈ ಹೆಂಗದ ಮನುಷ್ಯಾಗ, ಮನಿ ಈಸ್ ಅ ಲೈಕ್ ಆರ್ಮ್ಸ್ ಆ್ಯಂಡ್ ಲೆಗ್ಸ್. ಇದು ಹಣ ಹೆಂಗದ ಅಂದರೆ ಕೈಕಾಲುಗಳಿದ್ದಂಗೆ. ಚಲೋ ಇಲ್ಲ ಉದಾಹರಣೆ. ಬಳಸ್ರೇ ಉಳಿತಾವ, ಬಳಸದೇ ಇದ್ದರೆ ಹೋಗ್ತಾವ. ಚಲೋ ಇಲ್ಲ, ಪ್ರಯೋಗ ಮಾಡಿ ನೋಡಂಗದ. ಇವು ಚೆನ್ನಾಗಿ ಬಳಸದೇವಿ, ಕೈಕಾಲುಗಳು ಉಳ್ಕೋತಾವ. ಏನು ನಮಗೇನು ಬೇಕಾದಷ್ಟು ಅನುಕೂಲ ಅದ ಅಂತ ತಿಳ್ಕೊಂಡು ಕಾಲೇ ಬಳಸದೇ ಇದ್ದರೆ ಬರೀ ವಾಹನ, ಬರೀ ವಾಹನ. ಮನ್ಯಾಗೂ ಬಾಗಿಲ್ದಾಗ ಬಂದ ಮೋಟರ್ ನಿಂತು ಅಂದರೆ, ಇದು ವಾಹನ ನಿಂತು ಅಂದರೆ ಇಳಿದವ್ರೆ ಒಂದು ಸಣ್ಣದು ಮನ್ಯಾಗ ಓಡಾಡೋ ಮೋಟರ್. ಹೀಗೆ ಮಾಡಿದರೆ ಕಾಲಗಳಂತಾವ, ನಮ್ಮ ಕೆಲಸ ಈ ಮನುಷ್ಯಾಗ ಇಲ್ಲ. ಆದ್ದರಿಂದ ಏನು ಮಾಡೋದು? ನಾನು ಏನು ಮಾಡೋದು? ಬಂದ್ ಮಾಡೋದು, ಕೆಲಸ ಬಂದ್ ಮಾಡಿ. If you do not use arms and legs, you will definitely lose them. ಇದು ಹೌದಲ್ಲ ಹೇಳಿ? ಎಲ್ಲ ಬಳಸೋದದ ಕೈಕಾಲುಗಳಿರೋದು ಚಂದ ಮಾಡೋದಕ್ಕಾಗಿ ಅಲ್ಲ. ಈಗೆಲ್ಲೇನು, ಈಗ ಉಂಗುರಗಳನ್ನು ಹಾಕ್ತೇವೆ, ಕಡೆಗಳನ್ನು ಹಾಕ್ತೇವೆ. ಬಂಗಾರದ ಕೆಲೋ ಕಡೆ ಕೈಯೊಳಗೆ ಹಾಕಿದ ಬಳಿಕ ಅವ್ಯಾಕೆ ಮಣ್ಣು ಹಿಡಿತಾವ ಹೇಳಿ? ಅವೇನು ಒಕ್ಕಲ್ತನ ಮಾಡ್ತಾವ? ಅವೇನು ಮಣ್ಣು ಹದ ಮಾಡ್ತಾವ? ಅವು ನೋಡಾಕ ಕೈಗಳಂತಾವ, ನಮ್ಮ ಕೆಲಸ ಮುಗೀತು, ಇವ ನಮ್ಮ ಕಡೆ ನೋಡೋದಲ್ಲ, ತಾ ಏನು ಹಾಕ್ಯಾನ ಅದನ್ನು ನೋಡಾಕ ನಮ್ಮನ್ನು ಬಳಸ್ಯಾನ. ಲೆಟ್ ಅಸ್ ಟೇಕ್ ಲೀವ್. ಆಯಿತು, ನಮ್ಮನ್ನು ಬಳಸಿದ್ರೆ ನಾವು ಬದುಕೋದು, ಬಳಸೋದೇ ಇಲ್ಲದ ಬಳಿಕ ಬದುಕೋದೇನದು? ಈ ಮನುಷ್ಯನ ಬಿಟ್ಟು ಹೋಗೋಣ. ಲೂಸ್ ದೆಮ್, ಯೂಸ್ ದೆಮ್ ಆರ್ ಲೂಸ್ ದೆಮ್. ಚಲೋ ಮಾತಿಲ್ಲ. ಬೇಕು ಇದು ಸಂಪತ್ತಂದರೆ ಇದು. ಸಂಪತ್ತಂದರೆ ಇದು. ಹೊಳೆಯಲ್ಲಿ ನೀರು ಹರಿದಂಗೆ ಜೀವನದಲ್ಲಿ ಸಮೃದ್ಧಿ ಹರಿತಾ ಇರಬೇಕು. ಇದು ಭಾರತೀಯರ ಜೀವನ ದೃಷ್ಟಿಕೋನ, ಜಗತ್ತಿನ ಜೀವನ ದೃಷ್ಟಿಕೋನ ದೊಡ್ಡವ್ರದು. ಕೊರತೆ ಇರಬಾರದು. ಋಷಿಗಳ ಜೀವನ ತಾವು ನೋಡಿ, ಏನೂ ಕೊರತೆ ಇಲ್ಲ, ಅದು ಜೀವನ. ಅಲ್ಲಿ ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ಮುತ್ತು ರತ್ನಗಳಿಲ್ಲ, ಯಾವ ಡಾಲರು, ಯೂರೋ ಯಾವುದಿಲ್ಲ, ರೂಪಾಯಿ ಯಾವುದಿಲ್ಲ. ಏನಿತ್ತು ಅಂದರೆ ಏನಿತ್ತು? ಒಂದು ಸುಂದರವಾದ ಗುಡಿಸಲ, ಸುತ್ತಮುತ್ತ ಅದ್ಭುತ ನಿಸರ್ಗ. ಏನು ಶ್ರೀಮಂತ ನಿಸರ್ಗ! ತುಂಬಿ ಹರಿಯುವ ನದಿಗಳು ಸಮೀಪದಲ್ಲಿ, ಹಾಡುವ ಹಕ್ಕಿಗಳು, ಪ್ರೀತಿಸುವಂಥ ಎಲ್ಲ ವಿದ್ಯಾರ್ಥಿಗಳು, ಜ್ಞಾನ ಪಿಪಾಸೆ ಉಳ್ಳಂಥ ಜನ. ಅಂಥದರ ಮಧ್ಯ ಮಸ್ತಾಗಿ ಬೆಳೆದ ವೃಕ್ಷ ರಾಶಿ, ಹಣ್ಣ ಹಂಪಲ, ಹಾಲು ಹೈನ ತುಂಬಿ ಇರಬೇಕು. ಅಷ್ಟು ಆಕಳುಗಳು. ಅದರ ಮಧ್ಯದಲ್ಲಿ ಋಷಿ ಹಾಡ್ಕೋತ 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 ಮಕ್ಕಳಿಗೆ ವಿದ್ಯಾ ಕೊಟ್ಟ. ಯಥ ಶ್ರೀಮಂತಿಕೆ. ಇದು ಸಮೃದ್ಧ ಜೀವನ.
ಇದು ಸಮೃದ್ಧ ಜೀವನ. ಮೈ ಮನಸ್ಸು ಸಮೃದ್ಧಿ. ಮೈಯಲ್ಲಿ ಉತ್ಸಾಹ, ಮನಸ್ಸಿನಲ್ಲಿ ತೃಪ್ತಿ, ಎರಡು. ಆವಾಗ ನಾವು ಶ್ರೀಮಂತರು. ಇಂಥ ಶ್ರೀಮಂತಿಕೆ ಬದುಕಿನಲ್ಲಿ ಅತ್ಯಂತ ಅವಶ್ಯ. ಅದಕ್ಕಾಗಿ ಮಚ್ ಎಫರ್ಟ್, ಮಚ್ ಪ್ರಾಸ್ಪೆರಿಟಿ. ಇದು ಬಹಳ ಮಹತ್ವ. ನಾವೇನು ಪರಿಶ್ರಮದಿಂದ ಸಂಪಾದಿಸ್ತೇವೆ ಅದು ನಮಗೆ ಸಂತೋಷ ಕೊಡ್ತದೆ. ಅದು ನಮ್ಮನ್ನು ಶ್ರೀಮಂತ ಮಾಡ್ತದೆ. ಎಷ್ಟು ಚಲೋ ಹೇಳಿ. ಇದಕ್ಕೆ ಅಸ್ಥೇಯ. ಅಸ್ಥೇಯ ಅಂದರೆ ನಮ್ಮದಷ್ಟೇ ನಾವು ಬಳಸೋದು, ಅದರಲ್ಲಿ ಆನಂದ ಪಡೋದು ಅಸ್ಥೇಯ. ವಯಮಿಹ ಪರಿತುಷ್ಟಾಃ ವಲ್ಕಲೈಃ ತ್ವಂಚದುಕೂಲೈಃ ಸಮ ಇಹ ಪರಿತೋಷಃ ನಿರ್ವಿಶೇಷೋ ವಿಶೇಷಃ ಸ ಹಿ ಭವತಿ ದರಿದ್ರಃ ಯಸ್ಯ ವಾಂಛಾ ವಿಶಾಲ. ಮನಸಿ ಪರಿತುಷ್ಟೇ ಕೋ ಅರ್ಥವಾನ್ ಕೋ ದರಿದ್ರಃ. ಏನು ಸುಂದರ ಮಾತು ಹೇಳಿ. ಎಷ್ಟು ಛಲೋ ಮಾತು ಹೇಳಿ. ಏನು ಆತ ಹೇಳ್ತಾನೆ, ಏನು ಜೀವನ, ಯಾವ ಜೀವನ ಶ್ರೀಮಂತ ಜೀವನ. ಮನಸ್ಸಿ ಚ ಪರಿತುಷ್ಟೇ ಕೋ ಅರ್ಥವಾನ್ ಕೋ ದರಿದ್ರಃ. ವಯಮಿಹ ಪರಿತುಷ್ಟಾಃ ವಲ್ಕಲೈಃ. ನಾವು ಸಾದಾ ಬಟ್ಟೆ ಹಾಕ್ತೇವೆ, ನೂಲಿನ ಇದು ನಾರಿನ ಬಟ್ಟೆ ಉಡುತ್ತೇವೆ. ವಲ್ಕಲ ನಾರು ಬಟ್ಟೆ, ಹುಲ್ಲಿನ ಬಟ್ಟೆ, ನಾರ ಬಟ್ಟೆ. ನೀವು ಪೀತಾಂಬರ ಉಡಬಹುದು, ನಿಮ್ಮದು ಪೀತಾಂಬರ, ನಮ್ಮದು ನಾರು ಬಟ್ಟೆ. ಎಷ್ಟು ಚಲೋ ಆ ಮನುಷ್ಯ ಹೇಳ್ತಾನೆ. ವಯಮಿಹ ಪರಿತುಷ್ಟಾಃ. ಈ ನಾರು ಬಟ್ಟೆಯನ್ನು ಹಾಕಿಕೊಂಡು ನಾವು ನಕ್ಕೋತದೇವಿ. ನೀವು ದುಕುಲ ಹಾಕಿ ಅದನ್ನು ಹಾಕ್ಕೊಂಡು ನೀವು ನಕ್ಕೋತದಿರಿ. ಸಮಃ ಪರಿತೋಷಃ. ನಿಮಗೆ ವ್ಯತ್ಯಾಸ ಏನು? ನೀವು ಅಂಥ ಬಟ್ಟೆ ಹಾಕಿ ಆನಂದ ಪಡ್ತೀರಿ, ನಾವು ಇದೇ ಬಟ್ಟೆ ಹಾಕಿ ಮಸ್ತಾಗಿರ್ತೇವೆ. ಸಮಃ ಪರಿತೋಷಃ ನಿರ್ವಿಶೇಷೋ ವಿಶೇಷಃ. ಇದರಲ್ಲೇನು ವಿಶೇಷದ? ನಿರ್ವಿಶೇಷ ಅನ್ನೋದೇ ವಿಶೇಷ. ಇದರಲ್ಲಿ ವ್ಯತ್ಯಾಸ ಇಲ್ಲ ಅನ್ನೋದೇ ವಿಶೇಷ. ಇಲ್ಲೇನು ಅರಮನೆಯೊಳಗೆ ಇರುವ ಮನುಷ್ಯನೂ ನಗ್ತಾನೆ, ಹಾದಿಯೊಳಗಿರುವ ಮನುಷ್ಯನೂ ನಗ್ತಾನ. ಸಮ ಪರಿತೋಷಃ. ಏನು ಸಂತೋಷದಲ್ಲ, ಇಬ್ಬರಿಗೂ ಸಮಾದ. ಇಬ್ಬರಿಗೂ ಸಮಾದ. ಪರಿತೋಷ ಮಹತ್ವದ್ದು. ಅದು ನಮ್ಮನ್ನು ಬಡವರನ್ನಾಗಿ ಶ್ರೀಮಂತರನ್ನಾಗಿ ಮಾಡ್ತದೆ. ಏನು ಉಟ್ಟೇವಿ ತೊಟ್ಟೇವಿ ಬಹಳ ಮಹತ್ವದ್ದಲ್ಲ. ಇದು ಪರಿತೋಷ. ಪರಿತೋಷ. ನೀವು ಬಹಳ ದೊಡ್ಡ ಸಿಂಹಾಸನ ಮೇಲೆ ಕೂತು ಸಂತೋಷ ಪಡಬಹುದು. ನಾವು ನೆಲದ ಮೇಲೆ ಮಸ್ತಾಗಿ ಕುಳಿತು ಸಂತೋಷ ಪಡ್ತೇವೆ. ನಮ್ಮ ಸಂತೋಷಕ್ಕೆ ನಿಮ್ಮ ಸಂತೋಷಕ್ಕೆ ಏನು ವ್ಯತ್ಯಾಸ? ಕೇಳ್ತಾನ, ಏನು ವ್ಯತ್ಯಾಸ? ಪರಿತೋಷಃ ಸಹ ಭವತಿ ದರಿದ್ರಃ ಯಸ್ಯ ವಾಂಛಾ ವಿಶಾಲ. ನಿಮ್ಮ ವೈಭವ ನೋಡಿ ನಾನೇನಾದರೂ ಇದು ನನಗಿಲ್ಲ ಅಂದೆ, ಅವನೇ ದರಿದ್ರ, ಅವನೇ ಬಡವ. ನಿಮ್ಮದೊಂದು ಸುಂದರ ವಾಹನ ಹೋಗ್ತಿರ್ತದೆ,
ಅದನ್ನು ನೋಡಿ ನನಗೆಲ್ಲ ಅನ್ನಿಸ್ತು ಅಂದರೆ ನಾ ಬಡವ, ಅನ್ನಿಸ್ತು ಅಂದರೆ ಬಡವ. ಇಲ್ಲೇನು ನಿಮ್ಮ ವಾಹನ ನೋಡಿ ಸಂತೋಷ ಆಗಿ ಎಷ್ಟು ಚೆನ್ನಾಗಿದೆ ವಾಹನ ಅಂದೆ ಅಂದರೆ ನಾ ಸಿರಿವಂತ, ಅದು ಸಿರಿವಂತ. ಎಷ್ಟು ಛಲೋ ಮಾತು ಹೇಳಿ. ಸ ಹಿ ಭವತಿ ದರಿದ್ರ ಯಸ್ಯ ವಾಂಛಾ ವಿಶಾಲ. ತುಂಬಲಾರದಂಥ ಇಚ್ಛೆ ನಿರ್ಮಾಣ ಆಯಿತು ಅಂದರೆ, ವಾಂಛಾ ತೃಷ್ಣಾ ನಿರ್ಮಾಣ ಆಯಿತು ಅಂದರೆ ಅದ್ಯಾವ ಶ್ರೀಮಂತಿಕೆ. ಈಗದಲ್ಲ, ಸಾಗರ ಸಾಗರ. ನೀವಲ್ಲಿ ಹೋಗಿ ನೀರ ಕುಡಿರಿ, ಎಂದೂ ತೃಪ್ತಿಯಾಗೋದಿಲ್ಲ. ಕುಡಿದಷ್ಟು ದಾಹ ಶುರುವಾಗ್ತದೆ. ಯಾಕೆ? ಅದು ಉಪ್ಪು ನೀರು. ಕುಡಿದಷ್ಟು ಹೆಚ್ಚಾಗ್ತದೆ. ಹಂಗೆ ಸಂಪತ್ತು ಗಳಿಸಿದಷ್ಟು ತಾಪ ಹೆಚ್ಚಾಗ್ತಿತ್ತು ಅಂದರೆ ನಾವು ಚಲೋ ಸಂಪತ್ತ ಮಾಡಿಲ್ಲ, ಉಪ್ಪು ನೀರಿನ ಸಂಪತ್ತ. ನಮಗೆ ಆನಂದ ಕೊಡಬೇಕು. ಏನು ಇರಲಿ ಅದರಲ್ಲೇ ಆನಂದ ಇರಬೇಕು. ಮನಸ್ಸಿಚ ಪರಿತುಷ್ಟೇ. ಕೋ ಅರ್ಥವಾನ್ ಕೋ ದರಿದ್ರ. ಯಾರು ಶ್ರೀಮಂತರು ಯಾರು ಬಡವರು ಹೇಳು? ಆತ ಹೇಳ್ತಾನೆ, ಮನಸ್ಸಿ ಪರಿತುಷ್ಟ. ಯಾರು ಮನಸ್ಸಿನಲ್ಲಿ ಪರಿತುಷ್ಟ ಅದಾರ, ತೃಪ್ತರಾಗ್ಯದಾರ, ಮಸ್ತಾಗ್ಯದಾರ, ಅವರು ಸಿರಿವಂತರು. ಅವರೇ ಅಸ್ಥೇಯ ಗುಣಿಗಳು. ನಮ್ಮದರಾಗ ನಾವು ಮಸ್ತಾಗಿರ್ತೇವಲ್ಲ, ಇದು ಅಸ್ಥೇಯ. ಅವ್ರದ್ದು ನನಗೆ ಇಲ್ಲಲ್ಲ, ಅಥವಾ ಅವ್ರದ್ದು ನನಗೆ ಬೇಕ ಅಂದೆ ಶುರುವಾಯಿತು. ಅಸ್ಥೇಯ. ಮತ್ತು ಅವ್ರಿಗೆ ತಗೊಂಡೆ, ಅವ್ರದ್ದು ನಾನು ತಗೊಂಡೆ ಅಂದರೆ ಸ್ಥೇಯ. ತಗೊಂಡವ ಸ್ಥೇನ. ಬೇಕು. ಮನುಷ್ಯನ ಬದುಕಿನಲ್ಲಿ ಅತ್ಯಂತ ಮಹತ್ವದ ವಸ್ತು ಏನಾದರೂ ಇದ್ದರೆ ಪರಿತೋಷ. ಪರಿತೋಷ. ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಓರೆ ಆವಿನ ಹಿಂದ ಹರಿಯಲದೇ ಕೈಯ. ನಾಣುಗೆಡಲೇಕೆ, ಲಜ್ಜೆಗೆಡಲೇಕೆ, ಕೂಡಲ ಸಂಗಮ ದೇವ ಬಿಜ್ಜಳನ ಭಾಂಡಾರವೆನಗೆ ಕೈಯ. ಎಷ್ಟು ಛಲ. ಸಂಪತ್ತ ಈ ಜಗತ್ತಿನಲ್ಲಿ ಸುರಿತದ, ಹಾಲ ಹಳ್ಳ ಹರಿತದ. ಹಾಲ ಹಳ್ಳೆ ಹರಿಯುವಾಗ ದನದ ಹಿಂದೆ ಓಡಾಡ್ತಾರೇನು? ಹಾಲ ಕರಿಯೋದಕ್ಕೆ. ಅದು ಹಾಲು ಕೊಡಲಾರದ ಆಕಳ. ಇವ ಅದರ ಬೆನ್ನತ್ತಿ ಹೊರಟಾನ. ಮನೆ ಮುಂದೆ ಹಾಲಿನ ಹಳ್ಳ ಹರಿಯಾಕತ್ಯದ. ಜಗತ್ತು ಅಂದರೆ ಹಾಲಿನ ಹಳ್ಳ ಹರಿದಂಗೆ ನೋಡ್ದಲ್ಲೆಲ್ಲ ಸಂಪತ್ತಾದ ಇಂಥ ವಿಶ್ವ ಇದು. ಇಂಥಲ್ಲಿ ನಾಣುಗೆಡಲೇಕೆ, ಲಜ್ಜೆಗೆಡಲೇಕೆ, ಅವ್ರದ್ದು ಇವ್ರದ್ದು ತಗೊಂಡು ಯಾಕೆ ನಾಣಗೆಡೋದು? ಯಾಕೆ ಲಜ್ಜೆ ಕೆಡೋದು? ಹೇಳು. ನಿನ್ನ ಭಾಂಡಾರ ನನಗೆ ಯಾಕೆ, ಅವನ ಭಾಂಡಾರ ನನಗೆ ಯಾಕೆ? ಲಕ್ಷ್ಮಿ ಎತ್ತೆತ್ತ ನೋಡಿದಡತ್ತತ್ತ ನಿಂತಿರ್ಪಳು. ಏನು ನೋಡಬೇಕು, ಎಷ್ಟು ಛಲೋ. ಬಿಜ್ಜಳನ ಭಾಂಡಾರವೆನಗೆ ಕೈಯ. ಅದು ಬಿಜ್ಜಳನ ಭಾಂಡಾರ. ನನ್ನ ಮನೆ ಮುಂದೆ ಹಾಲ ಹಳ್ಳ ಹರಿಯಾಕತ್ಯದ. ಆ ಬಿಜ್ಜಳನ ಮನೆಯ ಆಕಳದ ಹಾಲಿಗೆ ನಾ ಯಾಕೆ ಇಚ್ಛೆ ಪಡಬೇಕು? ಎಷ್ಟು ಮಸ್ತ್ ಅಂದರೆ ಬಿಜ್ಜಳನಿಕ್ಕಿಂತ ನಾ ಭಾರಿ ಸಿರಿವಂತ ಅಂತ ಅದರ ಅರ್ಥ. ನಾವೆಲ್ಲರೂ ಸಿರಿವಂತರೇ, ನಾವೆಲ್ಲರೂ ಸಿರಿವಂತರೇ.
ಸಮ ಇಹ ಪರಿತೋಷ. ನಮ್ಮ ಮನಸ್ಸು ಸಂತೋಷವಾಗಿ ಇತ್ತು ಅಂದರೆ ಅವರೂ ಅಷ್ಟೇ, ನಾವು ಅಷ್ಟೇ. ಅವರೂ ಸಂತೋಷ ಪಡಲಿ, ನಾವು ಸಂತೋಷ ಪಡ್ತೇವೆ. ನಾವು ಸಮ, ನಾವು ಸಮ. ಇದರಲ್ಲೇನು ವಿಶೇಷ? ಅವರು ಅಂಥದ್ದನ್ನು ಬಳಸಿ ಸಂತೋಷ ಪಡ್ತಾರೆ, ನಾವು ಇದನ್ನು ಬಳಸಿ ಸಂತೋಷ ಪಡ್ತೇವೆ. ಹೇಳಿ, ಅವರು ವಾಷಿಂಗ್ ಮಷೀನದಲ್ಲಿ ಬಟ್ಟೆ ತೊಳೆದು ಸಂತೋಷ ಪಡ್ತಾರೆ, ನಾವು ಕಲ್ಲಿನ ಮೇಲೆ ಬಟ್ಟೆ ತೊಳೆದು ಸಂತೋಷ ಪಡ್ತೇವೆ. ಹಿಂಗೆ ಅಲ್ಲವೇನು? ಸರಳ ಸರಳ. ಮಹತ್ವದ್ದು ಯಾವುದು? ನಿರ್ವಿಶೇಷ ಯಾವುದು? ಯಾವುದು ಮಹತ್ವದ್ದು? ಯಾವುದು? ಸ್ವಚ್ಛ ಬಟ್ಟೆ ಇರೋದು ಮಹತ್ವದ್ದು, ತೊಳೆಯೋದು ಮಹತ್ವದ್ದು. ಅವರೊಂದು ರೀತಿ ತೊಳಿತಾರೆ, ನಾವೊಂದು ರೀತಿ ತೊಳಿತೇನೆ. ಅವ್ರ ಬಟ್ಟೆನೂ ಸ್ವಚ್ಛ ಆಗ್ತವ, ನಮ್ಮ ಬಟ್ಟೆನೂ ಸ್ವಚ್ಛ ಆಗ್ತವ. ಹಾಕ್ಕೊಂಡ ಬಳಿಕ ಅವ್ರಿಗೂ ಆನಂದ ಆಗ್ತದೆ, ನನಗೂ ಆನಂದ ಆಗ್ತದೆ. ಸಮ. ಈ ದೃಷ್ಟಿಕೋನ ಬಂತು ಅಂದರೆ ಮನುಷ್ಯ ಅಸ್ಥೇಯ ನೀತಿಯೊಳಗೆ ಅದಾನ ಅಂತ ಅದರ ಅರ್ಥ. ಇದಕ್ಕೆ ಅಸ್ಥೇಯ ನೀತಿ ಅಂತಾರೆ. ಚಲೋ ಇಲ್ಲ ಇದು? ಎಷ್ಟು ಚಂದದ ನೀತಿ. ಇಂದ ನಿಮ್ಮ ಮನೆಗೆ ಹೋಗ್ರಿ, ಹೋಗಿ ನಿಮ್ಮ ಮನೆ ಸಣ್ಣದೇ ಇರಲಿ, ಏನೇ ಇರಲಿ, ಆ ಮನೆಯೊಳಗೆ ನಿಮಗೆ ಸ್ವಾಗತದ. ಇಲ್ಲೇ ನಿಮ್ಮ ಮನೆಯೊಳಗೆ ನೀವು ಬಾಗಿಲ ಬಡಿದ್ರೆ ನಕ್ಕೋತ ಬಾಗಿಲು ತೆರೀತದ. ಇನ್ನೊಬ್ಬರ ಮನೆಗೆ ಬಡಿದ್ರಿ ನಗನಗತ ಬಾಗಿಲು ತೆರೀತದೆ. ಹೌದಲ್ಲ ಹೇಳಿ? ಮಹಾರಾಜರು ಬಂದರು, ತಮ್ಮ ಅರಮನೆಯ ಬಾಗಿಲ ಬಡಿದ್ರು, ಅಲ್ಲಿ ಸೇವಕರು ಬರ್ತಾರೆ, ಸೆಲ್ಯೂಟ್ ಹಾಕ್ತಾರೆ. ಅದೆಲ್ಲ ಕೃತ್ರಿಮ. ಮನೆಯೊಳಗೇನು ಸ್ವಾಗತ ಆಗ್ತದಲ್ಲ, ಕೃತ್ರಿಮ ಅಲ್ಲ, ಕೃತ್ರಿಮ ಅಲ್ಲ. ಹಾಗೆ ಇಂಥ ಮನೆಯೊಳಗೆ ನೀವು ಹೋಗಿ ಅಲ್ಲಿ ಏನೇ ಕುಡೀರಿ, ಒಂದಿಷ್ಟು ಕಪ್ ಹಾಲನೇ ಕುಡೀರಿ, ಇರಲಿಕ್ಕಿಲ್ಲ, ಆಲ್ಕೋಹಾಲ್ ಇರಲಿಕ್ಕಿಲ್ಲ, ಒಂದು ಕಪ್ ಹಾಲು. ಅವರು ದೊಡ್ಡವರು ಭಾರಿ 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 ಇಟಾಲಿಯನ್ ವೈನ್ ತಂದು ಕುಡಿತಿರಬಹುದು. ಅದಕ್ಕೆ 10,000 1,00,000 ರೂಪಾಯಿ. ನಿಮ್ಮ ಹಾಲಿಗೆ 10 ರೂಪಾಯಿ. ಏನು ಮಸ್ತ್ ಹಾಲು! ಅದನ್ನು ಕುಡಿದ ಬಳಿಕ ನಿಮ್ಮ ಆನಂದ, ಅದನ್ನು ಕುಡಿದ ಬಳಿಕ ಅವರ ಆನಂದ, ಅವು ಹೋಲಿಸ್ರಿ ಅಂತ ಅವ್ರು ಹೇಳೋದು. ಅವರ ಆನಂದಕ್ಕೆ ನಮ್ಮ ಆನಂದಕ್ಕೆ ಏನು ನಮ್ಮದು ಕೊರತೆ ಅದ ಹೇಳಿ ಹೋಲಿಸಿದ್ರೆ? ಒಂದು ಕಪ್ಪಿನಾಗ ಮಸ್ತಾಗಿರ್ತೇವೆ. ಇಲ್ಲೇನು ಒಂದು ಹುಡುಗ, ಒಂದು ಈಗಿನ ಕಾಲದ ಹುಡುಗ ಅಲ್ಲ, ಹಳೆ ಕಾಲದ ಹುಡುಗ. ಈಗಿನ ಕಾಲದಲ್ಲಿ ಇದು ಅವೇನಿರ್ತಾವಲ್ಲ ಚೀಪು, ಅವು ಅದಾವ. ಆಗಿನ ಕಾಲದಲ್ಲಿ ಹಂಗೆ ಇರಲಿಲ್ಲ. ಅದು ಯಾವುದು ಹುಣಸಿಕಾಯಿ, ಅದರಾಗ ಉಪ್ಪು ಹಾಕಿ ಕುಟ್ಟಿ ಅದನ್ನು ಹಿಂಗೆ ಹಚ್ಚಿ ಕೊಟ್ಟರು ಅಂದರೆ ಏನು ಆ ಹುಡುಗನ ಆನಂದ! ನೀವು ಯಾವ ಪದಾರ್ಥ ತಿಂದರೂ ಅಷ್ಟು ಆನಂದ ಆಗಕ್ಕೆ ಸಾಧ್ಯ ಇಲ್ಲ. ಊರು ತುಂಬ ಅವ ಸಂತೋಷ ಪಡ್ತಾ ತೋರಿಸ್ತಾ ತಿನ್ನವ. ದೊಡ್ಡವರಿಗೆ ಸಣ್ಣವ್ರಿಗೆ ಅವನು ಹೊಡ್ಯಾಕೆ ಹೋಗಿದ್ರು, ಅವ ಚೀಪ್ತೆ. ಎಷ್ಟು ಮಸ್ತ್! ಏನೂ ಇಲ್ಲ, ಮತ್ತೆ ಏನೇನು ಇಲ್ಲ, ಒಂದು ದುಡ್ಡಿನ ಕೆಲಸ. ಈಗ ಹಂಗೆ ಸಾಧ್ಯ ಅದ? ಅಷ್ಟು ಸಂತೋಷ ಹುಡುಗರಿಗೆ ಅದ ಏನು ಹೇಳಿ? ಏನು ಬೇಡ್ತಾವ ಮನೆ ತುಂಬ. ಕೆಲವು ಮನೆಗಳು ಹೋಗಬೇಕು, ಒಂದು ಕೋಣೆನೇ ಬರೇ ಈ ಆಟದ ಸಾಮಾನು ಇಟ್ಟಿರ್ತಾರೆ, ಒಂದು ಕೋಣೆ. ಆ ಹುಡುಗರು ಒಂದು ವಾರ ಹಿಂಗೆ ಹೋಗಿ ಸಾಮಾನು ತಂದರು ಅಂದರೆ ಅದನ್ನು ಒಗೆದ್ರೆ ಮುಗೀತು. ಮತ್ತೊಂದು ಸಾಮಾನು ತಂದು ಮನೆಯಾಗ ಇಟ್ಟಿರ್ತಾರೆ. ಹಳೆ ಕಾಲದಾಗ ತಾವೇ ತಯಾರು ಮಾಡೋದು. ಒಂದು ಗಾಡಿ ತಯಾರು ಮಾಡೋರು, ಶಿಬಿರ ಗಾಡಿ ತಯಾರು ಮಾಡಿ ಅದನ್ನು ಓಡಿಸೋರು ಸ್ವಂತ. ಏನು ಆನಂದ!
ಈ ಹುಡುಗರಿಗೆ ಇಲ್ಲ ಖರ್ಚಿನ ಆನಂದ, ಅವರಿಗೆ ಆನಂದದ ಆನಂದ. ಸಮಯಿಹ ಪರಿತೋಷಃ ನಿರ್ವಿಶೇಷೋ ವಿಶೇಷಃ. ಎಷ್ಟು ಚಲೋ ಮಾತು ಹೇಳ. ಹಂಗೆ ನಿಮ್ಮ ಬಟ್ಟೆ ನೀವು ಹಾಕ್ಕೊಂಡು ಆನಂದ ಪಟ್ಟರೆ ಸಾಕು. ಅದನ್ನು ಹಾಕ್ಕೊಂಡು ಅವರು ಆನಂದ ಪಡ್ತಾರೆ, ಇದನ್ನು ಹಾಕ್ಕೊಂಡು ನಾವು ಸಂತೋಷ ಪಡೋದು. ಏನದ ವಿಶೇಷ? ಅವ್ರದ್ದೇನು ವಿಶೇಷ, ನಮ್ಮದೇನು ಕಡಿಮೆ? ಈ ಭಾವ ಇತ್ತು ಅಂದರೆ ಅಸ್ತೇಯ.